ದರ್ಶನ್ ಬಿಡುಗಡೆಗೆ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ತಾಯಿ ಮೂಕಾಂಬಿಕೆ ಬಳಿ ದರ್ಶನ್ ಪತ್ನಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮೂಕಾಂಬಿಕೆ ದೇಗುಲದಲ್ಲಿ ವಿಜಯಲಕ್ಷ್ಮಿ ನವಚಂಡಿಕಾ ಯಾಗವನ್ನು ಕೂಡ ಮಾಡಿದ್ದಾರೆ. ತಾಯಿ ಮೂಕಾಂಬಿಕೆ ಬಳಿ ದರ್ಶನ್ ಪತ್ನಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಿನ್ನೆಷ್ಟೇ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ವಿಜಯಲಕ್ಷ್ಮಿಯವರು. ಭೇಟಿ ಮಾಡಿದ ನಂತರ ಇವತ್ತು ತಾಯಿ ಮೂಕಾಂಬಿಕೆ ದರ್ಶನವನ್ನ ಪಡೆಯೋದಕ್ಕೆ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇರಬಹುದು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದಾರೆ. ಪತಿ ಆದಷ್ಟು ಬೇಗ ಜೈಲಿಂದ ಬಿಡುಗಡೆ ಆಗಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಇವತ್ತು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ. ತಾಯಿ ಮೂಕಾಂಬಿಕೆ ಬಳಿ ದರ್ಶನ್ ಬಗ್ಗೆ ಪತ್ನಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಕೊಲ್ಲೂರು ಮೂಕಾಂಬಿಕೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿಯವರು ದೇಗುಲಕ್ಕೆ ಭೇಟಿ ಕೊಟ್ಟಿರೋದು ಅಷ್ಟೇ, ನವಚಂಡಿಕಾ ಯಾಗ ಕೂಡ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂತ ಪತ್ನಿ ಎಲ್ಲ ಕಡೆನೂ ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ದರ್ಶನ್ ಜೈಲಿಂದ ಬಿಡುಗಡೆ ಆಗಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಅಷ್ಟೇ ಅಲ್ಲ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಅವರು ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಮೂಕಾಂಬಿಕೆ ದೇಗುಲದಲ್ಲಿ ವಿಜಯಲಕ್ಷ್ಮಿ ನವಚಂಡಿಕಾ ಯಾಗ ಕೂಡ ಮಾಡಿಸಿದ್ದಾರೆ. ಈ ಹಿಂದೆ ನವಚಂಡಿಕಾ ಯಾಗನ ಅನೇಕ ಗಣ್ಯಾತಿ ಗಣ್ಯರು ಮಾಡಿಸ್ತಾ ಇದ್ರು, ರಾಜಕಾರಣಿಗಳು ಮಾಡಿಸಿದ್ದಾರೆ ನವಚಂಡಿಕಾ ಯಾಗ ಈ ಚುನಾವಣೆಯ ಸಂದರ್ಭದಲ್ಲಿ ಅಂತ. ಹೀಗಾಗಿ ಇವತ್ತು ವಿಜಯಲಕ್ಷ್ಮಿಯವರು ನವಚಂಡಿಕಾ ಯಾಗ ಮಾಡಿಸಿದ್ದಾರೆ. ದರ್ಶನ್ಗೆ ಒಳ್ಳೇದಾಗಬೇಕು, ಅವರು ಜೈಲಿಂದ ಬಿಡುಗಡೆ ಆಗಬೇಕು. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅಂತ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥಾಚಾರ್ಯ. ಅಶ್ವಥಾಚಾರ್ಯ, ನವಚಂಡಿಕಾ ಯಾಗ ಮುಗಿತಾ, ಏನು ಇನ್ನು ನಡೀತಾ ಇದೆಯಾ, ಏನಾಗ್ತಾ ಇದೆ ಅಲ್ಲಿ? ದಿವ್ಯಾ, ನಿನ್ನೆ ಸಂಜೆ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರಿಗೆ ಆಗಮಿಸಿದ್ದಾರೆ. ಇಂದು ಮುಂಜಾನೆ ಒಂದು 6:30 ಸುಮಾರಿಗೆ ಕೊಲ್ಲೂರು ದೇವಸ್ಥಾನದ ಒಳಗೆ ಪ್ರವೇಶವನ್ನು ಪಡೆದುಕೊಂಡು ಮೊದಲು ಕೊಲ್ಲೂರು ದೇಗುಲದ ಒಳಗೆ 5 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಅಲ್ಲಿಂದ ದೇವರಿಗೆ ಕೈ ಮುಗಿದು ಅಲ್ಲಿ ನಂತರ ಪಕ್ಕದಲ್ಲಿ ಇರುವಂತ ಏನು ಯಾಗಶಾಲೆಗೆ ತೆರಳಿರ್ತಾರೆ. ಅಲ್ಲಿ ಅವರು ನವಚಂಡಿಕಾ ಹೋಮವನ್ನ ನಡೆಸಿರ್ತಾರೆ. 9:30 ಸುಮಾರಿಗೆ ಪೂರ್ಣಾಹುತಿ ಮುಗ್ದಿರ್ತದೆ ಅಂತ ಹೇಳಿದ್ರೆ, ಪೂರ್ಣಾಹುತಿಯನ್ನ ಮುಗಿಸ್ಕೊಂಡು ಈಗ ತೆರಳಿರ್ತಾರೆ ಅಂತ ಹೇಳಿದ್ರೆ, ರಾಜ್ಯ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು
ದೇವಳಕ್ಕೆ ಭೇಟಿ ನೀಡ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಬಹುತೇಕ ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟರು ಇರ್ಬೋದು, ಇಲ್ಲಿಗೆ ಬಂದು ನವಚಂಡಿಕಾ ಹೋಮವನ್ನ ಮಾಡುವಂತದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಆದ್ರೆ ಈ ಬಾರಿ ವಿಜಯಲಕ್ಷ್ಮಿ ದರ್ಶನ್ ಅವರು ಬಂದಿರುವಂತದ್ದು ಪತಿಯ ಬಿಡುಗಡೆಗಾಗಿ ಬೇಡಿಕೊಂಡು ಇಲ್ಲಿ ಒಂದು ಚಂಡಿಕಾ ಹೋಮವನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಕೊಲ್ಲೂರು ಮೂಕಾಂಬಿಕೆ ದೇವಿ ಅನ್ನುವಂಥದ್ದು ಅಂತ ಹೇಳಿದ್ರೆ ಆದಿ ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರುವ ಕ್ಷೇತ್ರ ಅಂತ ಕರೆಸ್ಕೊಳ್ತೇನೆ. ಮತ್ತೆ ಪರಶುರಾಮರು ಸೃಷ್ಟಿ ಮಾಡಿದಂತ 7 ಮೋಕ್ಷ ಕ್ಷೇತ್ರಗಳಲ್ಲಿ ಈ ಕೊಲ್ಲೂರು ಕೂಡ ಒಂದು ಎನ್ನುವಂತ ನಂಬಿಕೆ. ಹಾಗಾಗಿ ಇಲ್ಲಿ ಒಂದು ಚಂಡಿಕಾ ಹೋಮವನ್ನ ಮಾಡಿದ್ರೆ ಅದು ಫಲಪ್ರದವಾಗ್ತದೆ, ಬಿಡುಗಡೆ ಆಗ್ತದೆ, ಗಂಡನ ಬಿಡುಗಡೆಗೆ ಬೇಡಿ ಇಲ್ಲಿ ಒಂದು ರೀತಿಯಲ್ಲಿ ಚಂಡಿಕಾ ಹೋಮವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ ಅಶ್ವಥಾಚಾರ್ಯ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.